ತಿರುಮಲದ ವಿಶಿಷ್ಟ ಮತ್ತು ಪುರಾತನವಾದ ಶ್ರೀವಾರಿ ಪಾದಮುದ್ರೆಯು ತಿರುಮಲದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಶ್ರೀವಾರಿ ಪಾದಗಳು ವಿಷ್ಣುವಿನ ಪವಿತ್ರ ಪಾದಗಳು ಎಂದು, ಈ ಸ್ಥಳದ ಹಿಂದೆ ಒಂದು ಧರ್ಮ ಕಥೆ ಇದೆ ಎಂದು, ಶ್ರೀವಾರಿ ಮಹಾವಿಷ್ಣುವು ವೆಂಕಟೇಶ್ವರನ ರೂಪದಲ್ಲಿ ಭೂಲೋಕಕ್ಕೆ ಬಂದಾಗ ಇಟ್ಟ ಮೊದಲ ಹೆಜ್ಜೆ ಅಥವಾ ಪಾದ ಎಂದು ಕೂಡ ನಂಬಲಾಗಿದೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ದಿನ ನಾನು ಶ್ರೀವಾರಿ ಪಾದಗಳನ್ನು ದರ್ಶನ ಮಾಡಿಕೊಂಡ ವಿಶೇಷ ಸಂದರ್ಭದಲ್ಲಿ ವಿಶೇಷ ವಿಡಿಯೋ. ಸ್ನೇಹಿತರೆ, ಈ ಸ್ಥಳದ ಹಿಂದೆ ಒಂದು ದಂತಕಥೆ ಇದೆ. ಶ್ರೀ ಮಹಾವಿಷ್ಣುವು ವೆಂಕಟೇಶ್ವರನ ರೂಪದಲ್ಲಿ ಭೂಲೋಕಕ್ಕೆ ಬಂದಾಗ ಇಟ್ಟ ಮೊದಲ ಪಾದ ಎಂದು ನಂಬಲಾಗಿದೆ. ಶ್ರೀ ಮಹಾವಿಷ್ಣುವಿನ ಪಾದಗಳು ವೆಂಕಟೇಶ್ವರನ 7 ಬೆಟ್ಟಗಳಲ್ಲಿ ಒಂದಾದಂತಹ ನಾರಾಯಣಗಿರಿಯಲ್ಲಿ ಇದೆ. ಮೊದಲ ಬಾರಿಗೆ ನೆಲವನ್ನು ಶ್ರೀಮನ್ನಾರಾಯಣನು ಸ್ಪರ್ಶಿಸಿದ ಸ್ಥಳವೇ ಈ ನಾರಾಯಣಗಿರಿ. ಇಲ್ಲಿ ಮಹಾವಿಷ್ಣುವನ ಹೆಜ್ಜೆ ಗುರುತು ನಾವು ಕಾಣಬಹುದು. ಇದು ಶ್ರೀವಾರಿ ಪಾದಗಳ ಪುರಾತನ ಹಿಂದೂ ಅವಶೇಷಗಳಲ್ಲಿ ಒಂದು. 7 ಬೆಟ್ಟಗಳ ಒಡೆಯ ವೆಂಕಟೇಶ್ವರನು ವೈಕುಂಠದಿಂದ ಇಳಿದು ತನ್ನ ಪಾದದಿಂದ ಭೂಮಿಯನ್ನು ಸ್ಪರ್ಶಿಸಿದ ಸ್ಥಳವೇ ಈ ನಾರಾಯಣಗಿರಿಯಲ್ಲಿರ್ತಕ್ಕಂತಹ ಶ್ರೀ ನಾರಾಯಣನ ನಿಜಪಾದ ದರ್ಶನ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪಾದ ದರ್ಶನ ಮಾಡಿದರೆ ತುಂಬ ಒಳಿತು ಆಗುತ್ತದೆ ಎನ್ನುತ್ತಾರೆ. ಈ ಪಾದಗಳನ್ನು ಅನ್ನಮಯ್ಯಾಚಾರಿ ಕೊಂಡಾಡಿದ್ದನ್ನು ನಾವು ಕಾಣಬಹುದು. ವೆಂಕಟೇಶ್ವರ ಸ್ವಾಮಿಯ ವಿಶೇಷ ದರ್ಶನ ಸೇವೆಗಳಲ್ಲಿ ನಿಜಪಾದ ದರ್ಶನ ಸೇವೆಯೂ ಕೂಡ ವಿಶೇಷವಾದಂತಹದ್ದು. ಸುವರ್ಣ ಕಮಲದ ಪಾದಗಳನ್ನು ಹೂ ಮತ್ತು ತುಳಸಿಯಿಂದ ಪ್ರತಿನಿತ್ಯ ಅಲಂಕರಿಸುತ್ತಾರೆ. ಅಲಂಕಾರಕ್ಕೆ ಬೆಳಗಿನ ಸುಪ್ರಭಾತ ದರ್ಶನದಲ್ಲೂ ಈ ನಿಜಪಾದ ದರ್ಶನವನ್ನು ನಾವು ಮಾಡಿಕೊಳ್ಳಬಹುದು. ಅಲಂಕಾರಕ್ಕೆ ಮುಂಚೆ ನಾವು ವಿರಾಟ್ ರೂಪವನ್ನು ಕಣ್ತುಂಬಿಕೊಳ್ಳಬಹುದು. ಅಲಂಕಾರದ ನಂತರ ಚಿನ್ನದ ಪಾದುಕೆಗಳ ಹೊದಿಕೆಯೊಂದಿಗೆ ನಾವು ಶ್ರೀಮನ್ನಾರಾಯಣನ ಪಾದಗಳನ್ನು ದರ್ಶನ ಮಾಡಿಕೊಳ್ಳಬಹುದು. ನೋಡ್ತಾ ಇದ್ದೀವಿ ನಾವು ಶ್ರೀಮನ್ನಾರಾಯಣನ ಪಾದುಕೆಗಳು ಇರ್ತಕ್ಕಂತಹ ಜಾಗವನ್ನು. ಇವತ್ತಿನ ದಿನ ನಾನು ತಿರುಮಲದಲ್ಲಿ ಇರ್ತಕ್ಕಂತಹ ನಾರಾಯಣಗಿರಿ ಬೆಟ್ಟದಲ್ಲಿರ್ತಕ್ಕಂತಹ ಶ್ರೀಮನ್ನಾರಾಯಣನ ನಿಜಪಾದ ದರ್ಶನವನ್ನು ಮಾಡಿಕೊಂಡೆ. ಈ ಸಂದರ್ಭದಲ್ಲಿ ವಿಶೇಷವಾದಂತಹ ವಿಡಿಯೋ. ಸ್ನೇಹಿತರೆ, ನಾವು ನೋಡ್ತಾ ಇದ್ವಿ ನಾರಾಯಣಗಿರಿ ಬೆಟ್ಟದ ಮೇಲೆ ಇರ್ತಕ್ಕಂತಹ ಶ್ರೀಮನ್ನಾರಾಯಣನ ನಿಜಪಾದ ದರ್ಶನ. ಬೆಳಗಿನ ಸುಪ್ರಭಾತ ದರ್ಶನದಲ್ಲಿ ಶ್ರೀನಿವಾಸನ ಪಾದಗಳನ್ನು ಹೂ ತುಳಸಿಗಳಿಂದ ಅಲಂಕರಿಸುತ್ತಾರೆ. ಆಕಾಶ ಗಂಗೆಯಿಂದ ಅಭಿಷೇಕ ಮಾಡುತ್ತಾರೆ. ಶ್ರೀನಿವಾಸನ ಪಾದಗಳು ಹಾಗೆಯೇ ಇಲ್ಲಿ ಇರ್ತಕ್ಕಂತಹ ಅದ್ಭುತವಾದಂತಹ ಪರಿಸರ ಹಾಗೆ ವಿಶೇಷವಾದಂತಹ ಈ ಹಳಿಲನ್ನು ಕೂಡ ನಾನು ನೋಡಿದೆ. ನಾರಾಯಣಗಿರಿ ಬೆಟ್ಟದ ಮೇಲೆ ಇರ್ತಕ್ಕಂತಹ ಶ್ರೀವಾರಿ ಪಾದಗಳು ಇದೆ ನೋಡಿ. ಇವತ್ತಿನ ದಿನ ನಾನು ತಿರುಮಲಕ್ಕೆ ಭೇಟಿ ಕೊಟ್ಟಂತಹ ವಿಶೇಷ ಸಂದರ್ಭದಲ್ಲಿ ಶ್ರೀಮನ್ನಾರಾಯಣನು ವೈಕುಂಠದಿಂದ ಭೂಲೋಕದಲ್ಲಿ ಇಟ್ಟಂತಹ ಮೊದಲ ಹೆಜ್ಜೆ ನಾರಾಯಣಗಿರಿಯಲ್ಲಿರ್ತಕ್ಕಂತಹ ನಾರಾಯಣ ಪರ್ವತದಲ್ಲಿರುವಂತಹ ಶ್ರೀಮನ್ನಾರಾಯಣನ ನಿಜಪಾದ ದರ್ಶನವನ್ನು ಮಾಡಿಕೊಂಡೆ. ಆ ಕಾರಣಕ್ಕೆ ನೀವು ಕೂಡ ದರ್ಶನ ಮಾಡಿಕೊಳ್ಳಲಿ ಎನ್ನುವಂತಹ ಉದ್ದೇಶದಿಂದ ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ.